ಐಕೆ ದಾದ ಖರ್ಚಿ ಅಲಜ್ಜಿ ಹೇಳುದಿಲ್ಲ ಖರ್ಚಿ ಜೈಕ್ ಧರ್ಮಗೂ ಪುಣವತ್ತ ಅಂದ ದಕ್ಕನ ಅದಾವು ಜಾಗಲಿಜ್ಜಿ ಅಲ್ಪ ಪಾಡ್ರಗ್ ಅಂತ ಹೇಳಿ ನಿಮ್ಗೆ ಸಹಾಯ ಮಾಡುವಾಗೆ ಮಾತಾಡ್ತಾರೆ. ಮತ್ತೆ ಯಾವುದಾದ್ರೂ ಅಜೀರ್ಣ ಆಗುವಂತ ವಸ್ತುವನ್ನು ಹಾಕಿದ್ರೆ ಅದಕ್ಕೆ ಸೆಗಣಿ ಹಾಕ್ಲಿಕ್ಕೆ ಭಾರಿ ಕಷ್ಟ ಆಗುತ್ತೆ ಈ ಟೈಮಲ್ಲಿ. ಅದೇ ಡೆತ್ ಆಗುವ ಚಾನ್ಸಸ್ ಕೂಡ ಅದರಲ್ಲಿ ಜಾಸ್ತಿ. ಇದು ನಂದಿನಿ ಅಂತ, ಮತ್ತೊಂದು ಅದು ಬಿಟ್ಟೆ ಅಂತ ಉಂಟು, ಗೌರಿ ಅಂತ ಉಂಟು. ಏನು ಇನ್ಶೂರೆನ್ಸ್ಗೋಸ್ಕರ ಹೆಸರಿಡುದ? ಅದೇ ಒಂದು ಅಜೀರ್ಣೆಯ ಬಗ್ಗೆ ಸ್ವಲ್ಪ ಗಮನ ಇಡಬೇಕು. ಮತ್ತು ಮಾಡೋದ್ರಲ್ಲಿ ಸ್ವಲ್ಪ ನೋಡಿಕೊಳ್ಬೇಕು. ಯಾಕಂದರೆ ಈ ಸಮಯದಲ್ಲಿ ಹೊಟ್ಟೆ ಬಿಸಿ ಇರುವ ಕಾರಣದಿಂದಾಗಿ ಮಾಡಿದರೆ ನಿಲ್ಲುವ. ಇದನಿಗೆ ಹಾಲು ಕರಿಗೆ ಎಷ್ಟು ಜನ ಇದ್ದಾರೆ ನಿಮ್ಮ ಹತ್ರ? ಯಾರು ಇಲ್ಲ, ಮಕ್ಕಳು ಸೇರ್ತಾರೆ, ಆಮೇಲೆ ನಾವೇ ಗಂಡ ಹೆಂಡತಿ ಇಬ್ಬರು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೇಟು. ನಾನಿವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಉರುವಾಲು ಗ್ರಾಮದ ಕಡೆಗೆ ಬಂದಿದ್ದೇನೆ. ವ್ಯವಸ್ಥಿತವಾಗಿರುವಂಥ ಒಂದು ಹೈನುಗಾರಿಕೆಯ ಹಟ್ಟಿಗೆ ನಾನು ಬಂದಿದ್ದೇನೆ. ಇವರು DK ಗೌಡ್ರು ಅಂತೇಳಿ ಗಾರೆ ಕೆಲಸ ಮಾಡುವಂಥ ಮೇಸ್ತ್ರಿಯಾಗಿ ತುಂಬ ವರ್ಷ ಕೆಲಸಗಳನ್ನು ಮಾಡಿ ಪ್ರಸ್ತುತ ಹೈನುಗಾರಿಕೆಯಲ್ಲಿ ಫುಲ್ ಟೈಮ್ ಆಗಿದ್ದಾರೆ. ಸುಮಾರು 8 ವರ್ಷದಿಂದ ಹೈನುಗಾರಿಕೆ ಮಾಡ್ತಾಯಿದ್ದಾರೆ. ತುಂಬ ಸರಳವಾಗಿ ಮಾಡುವಂಥದ್ದು. ತುಂಬ ಬಾರಿ ನಾವು ಹೈನುಗಾರಿಕೆ ಕಂಟೆಂಟ್ಗಳನ್ನು ಮಾಡುವಾಗ 5 ಎಕರೆ 10 ಎಕರೆ 20 ಎಕರೆ ಜಾಗ ಇದ್ದವರು ಮಾತ್ರ ಹೈನುಗಾರಿಕೆ ಮಾಡ್ಬೋದು ಅನ್ನುವಂಥದ್ದನ್ನು ಜನರು ಮಾತಾಡ್ತಾರೆ, ಮತ್ತು ಜನರಿಗೆ ಅನಿಸೋದು ಹಾಗೆ ಸಹಜವಾಗಿ. ಆದರೆ ಇವತ್ತು ನಾನು ತೋರಿಸ್ತಿರುವಂಥದ್ದು ಇವರಿಗೆ ಕೇವಲ 8 ಸೆಂಟ್ ಜಾಗದಲ್ಲಿ, 8 ಸೆನ್ಸ್ ಅಂದರೆ ನಿಮಗೆ ನಿಮ್ಮ ಭಾಗದಲ್ಲಿ ಅಂತ ಹೇಳಬೇಕಾದ್ರೆ 3 ಗುಂಟೆ ಜಾಗದಲ್ಲಿ ಒಂದು ಸುಂದರವಾಗಿರುವಂಥ ಒಂದು ಹೈನುಗಾರಿಕೆಯನ್ನು ಮಾಡ್ತಾರೆ. ಸ್ನೇಹಿತರೆ, ನಮ್ಮ ಜೊತೆ DK ಗೌಡ್ರಿದ್ದಾರೆ. ಗೌಡ್ರೆ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಕೃಷಿ ಮಾಡುವಂಥದ್ದು ತುಂಬ ಜಾಗ ಇರೋರು ಅನ್ನುವಂಥದ್ದು ಜನರ ಮನಸ್ಸಲ್ಲಿ ಇರುವಂಥದ್ದು. ಹೌದು. ನಾವು ಕೆಲವು ಕಡೆ ವೀಡಿಯೋ ಮಾಡ್ಲಿಕ್ಕೆ ಹೋಗುವಾಗ ಕೂಡ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು 20 ಎಕರೆ 10 ಎಕರೆ 5 ಎಕರೆ ಎಲ್ಲ ತುಂಬ ಇರ್ತದೆ ಅವರಿಗೆ, ಅದರಿಂದಾಗಿ ಅವ್ರು ಮಾಡ್ತಾರೆ ಅಂತೇಳಿ. ಆದರೆ ಅದಕ್ಕೆ ಒಂದು ವಿಶೇಷ ಮಾದರಿ ನೀವು, ಅಂದರೆ ಖಾಲಿ 8 ಸೆನ್ಸ್ ಜಾಗದಲ್ಲಿ, ಇಷ್ಟೇ ಜಾಗದಲ್ಲಿ ನೀವು 20ಕ್ಕಿಂತ ಹೆಚ್ಚು ಹಸುಗಳನ್ನು ಸಾಕ್ತಿದ್ದೀರಿ. ಹೌದು. ಹೈನುಗಾರಿಕೆ ಅಂದರೆ ಸ್ವಲ್ಪ ಫಸ್ಟಿಗೆ ನಾನು ಗೊಬ್ಬರಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೇನೆ. ಆಮೇಲೆ ಒಂದೊಂದು ಜಾಸ್ತಿ ಮಾಡಿ ಈಗ ಒಂದು 26ಕ್ಕೆ ಹೋಗಿದೆ. ಹಾಲು ಕರೆಯುವಂಥದ್ದು 20 ಹಸು ಇದೆ. ಸ್ಟಾರ್ಟಿಂಗ್ ನನಗೆ ಅನುಭವ ಸಾಧಾರಣ ಒಂದು 18 ವರ್ಷದಿಂದ ಅನುಭವ ಇದು. ನಮ್ಮ ಊರಲ್ಲಿ ಇರುವಾಗ, ನಮ್ಮ ಊರೇ ಬೇರೆ ಕಡೆಯಲ್ಲಿ ಕೊಯ್ಯೂರು ಅಂತ, ಅಲ್ಲಿದ್ದೆ. ಅಲ್ಲಿ ತುಂಬ ಹಸುಗಳು ಇತ್ತು, ಲೋಕಲ್ ಹಸುಗಳು. ಆಮೇಲೆ ಇಲ್ಲಿ ಬಂದು ನಾನು ಗಾರೆ ಕೆಲಸ ಮಾಡ್ತಾ ಇದ್ದ ಒಟ್ಟಿಗೆ ಇದನ್ನು 1 2 3 ಅಂತ ಸ್ಟಾರ್ಟ್ ಮಾಡಿದ್ದೇನೆ. ಸ್ಟಾರ್ಟ್ ಮಾಡಿ ಒಂದೊಂದು ಜಾಸ್ತಿ ಮಾಡಿ ಕೊರೋನಾ ಟೈಮಲ್ಲಿ ಹಸು ಜಾಸ್ತಿ ಮಾಡಿದ್ದೇನೆ. ಈಗ ಸಾಧಾರಣ ಹಾಲು ಕರೆಯುವಂಥದ್ದು 20 ಇದೆ. ಹಾಗೆ ಈಗ ಗಾರೆ ಕೆಲಸವನ್ನು ನೀವು ಬಿಟ್ಟು ಇದನ್ನೇ ಮಾಡ್ತಿದ್ರಿ ಅಂತ ಹೇಳಿದ್ರಿ. ಹೇಗೆ ನೀವು ಧೈರ್ಯ ಮಾಡಿದ್ರಿ? ಯಾಕಂದ್ರೆ ಅದು ಅಂತ ಹೇಳಿದ್ರೆ ಒಂದು ದಿನಕ್ಕೆ 1,500 ಸಂಬಳ ಸಿಗುವಂತ ಕೆಲಸ. ಆದ್ರೆ ಈ ಹಸುಗಳದ್ದು ನಿಮಗೆ ಒಂದು ಧೈರ್ಯ ಮಾಡಬೇಕಲ್ಲ, ಇಷ್ಟು ಸಣ್ಣ ಜಾಗ ಇಟ್ಕೊಂಡೆಲ್ಲ. ಅದರಲ್ಲಿ 1,000 ಬಂದರೂ ಸಹ ಮತ್ತೊಬ್ಬರಿಗೆ ಕೊಟ್ಟು ಹೋಗ್ತದೆ ಅದರಲ್ಲಿ. ಮತ್ತೆ ಇದರಲ್ಲಿ ಏನಂದ್ರೆ ಬೇರೆಯವರದ್ದು ಕಿರಿಕಿರಿ ಇಲ್ಲ, ನಾವು ಮಾಡಿದ್ದು ನಾವು ತೆಕ್ಕೊಂಡದ್ದಂತ. ಹಾಗೆ ಹಸುಗಳು ಸಹ ಒಂದು 20 ಲೀಟ್ರಿಗಿಂತ ಮೇಲೆ ಇದ್ರೆ ಏನು ಲಾಸ್ ಬರುವುದಿಲ್ಲ. 20 ಲೀಟರ್ಗಿಂತ ಮೇಲೆ ಇರಬೇಕು. ಈಗ ಇದು ಯಾವ ತಳಿ ಹಸು? ಇದು HF. ಇದೆಷ್ಟು ಹಾಲು ಕೊಡ್ತದೆ? ಇದು 25 ಲೀಟರ್ ಕೊಡ್ತದೆ. 25 ಲೀಟರ್. ಇದು ಗಡಸು? ಗಡಸು. ಇದು ಇನ್ನು ಕರು ಹಾಕ್ಬೇಕಷ್ಟೇ. ಇದು ಅದು 3ನೇ ಕರು ಈಗ. HF. ಇದೆಷ್ಟು ಹಾಲು ಕೊಡ್ತದೆ? 28 ಲೀಟರ್. 28 ಲೀಟರ್ ಅಂದ್ರೆ ಹೆಚ್ಚಂದ್ರೆ ಇದೇನಾ? ಹೆಚ್ಚು ಅಂದ್ರೆ ಇದೆ. 28 ಲೀಟರ್. 28 ಲೀಟರ್. ಇದರಲ್ಲಿ ನಮ್ಮ ಹೈನುಗಾರಿಕೆ ಡೈರಿ ಅವರೆಲ್ಲ ಒಂದು ಸ್ಪರ್ಧೆ ಎಲ್ಲ ಮಾಡ್ತಾರಲ್ಲ, ಹೈಯೆಸ್ಟ್ ಹಾಲು ಕರೆಯುವ ಹಸುಗಳು ಅಂತೇಳಿ. ಹೌದು. ಅದಕ್ಕೆಲ್ಲಾದ್ರೂ ಕರ್ಕೊಂಡು ಹೋಗಿರಿ ನೀವು ಸ್ಪರ್ಧೆ? ಇಲ್ಲ, ನಾನು ಕರ್ಕೊಂಡು ಹೋಗ್ಲಿಕ್ಕೆ ಟೈಮ್ ಇಲ್ಲ ಅಲ್ಲ. ಹಾಗೆ ಹೈನುಗಾರಿಕೆಯ ಯಾವುದಾದ್ರೂ ಕೃಷಿ ಇನ್ನೊಂದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ನಿಮ್ಮನ್ನು ಗುರುತಿಸುವಂಥ ಕೆಲಸ ಮಾಡಿದ್ದಾರೆ? ಪ್ರಶಸ್ತಿಯನ್ನು ಕೊಟ್ಟಿದ್ದಾರಾ? ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾರು? ಡೈರಿಯಲ್ಲಿ ಕೊಡ್ತಾರೆ. ಆಮೇಲೆ ಹರೀಶ್ ಪುಂಜ ಇವರು ಸಹ ಒಂದು ಗುರುತಿಸಿದ್ದಾರೆ. ಎಲ್ಲಿ ಅದು ಇಲ್ಲಿಯೇ ಬಂದಿದ್ರು ಕುಪ್ಪೇಟಿಗೆ. ಕುಪ್ಪೇಟಿಯಲ್ಲಿ ಗುರುತಿಸಿದ್ರು. ಮತ್ತೆ ಇಲ್ಲಿ ಭಜನೆ ಮಂದಿರದಲ್ಲಿ ಅಲ್ಲಿಗೆಲ್ಲ ಹಾಲು ಫ್ರೀ ಆಗಿ ಕೊಡ್ತಾ ಇದ್ದೇನೆ. ಅವರಿಗೆ ಎಷ್ಟು ಬೇಕೋ ಅಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ.
ಅಂದರೆ ಮ್ಯಾಟ್ ಹಾಕಿದ್ದಾರೆ. ಅದರ ಜೊತೆಗೆ ನೀರಿಗೆ ಇಲ್ಲಿ ತುಂಬ ಜಾಗ, ಮೇಲ್ಗಡೆ ಕಬ್ಬಿಣ, ಅದಕ್ಕೆ ಶೀಟ್. ಹೆಚ್ಚು ಗೋಡೆ ಹಾಕಲಿಲ್ಲಲ್ಲ? ಹೌದು, ಅಂದರೆ ಗಾಳಿ ಚೆನ್ನಾಗಿ ಓಡಾಡಬೇಕು, ಗಾಳಿ ಬರಬೇಕು, ಗೋಡೆ ಕಡಿಮೆ ಮಾಡಬೇಕು ಅಲ್ಲ. ಹಾಂ, ಗೋಡೆ ಹೆಚ್ಚಿದ್ರೆ ಏನಾದರೂ ಹಸುಗಳಿಗೆ ಸಮಸ್ಯೆ ಆಗೋ ಚಾನ್ಸ್? ಸಮಸ್ಯೆ ಹೀಟು ಜಾಸ್ತಿ ಆಗ್ತದೆ, ಗಾಳಿ ಬರುವುದಿಲ್ಲ ಬೇಕಾದಷ್ಟು. ಹಾಂ. ಇದು ಫ್ಯಾನ್ ಎಷ್ಟೊತ್ತಿಗೂ ರನ್ನಿಂಗಲ್ಲಿ ಇರ್ತದೆ? ಇದು ಈಗ ಸ್ಟಾರ್ಟ್ ಮಾಡಿ 10 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಮತ್ತೆ ಸಂಜೆ 5:30 ತನಕ ಇರ್ತದೆ, ಆನಲ್ಲಿ ಇರ್ತದೆ. ಆನಲ್ಲಿ ಇರ್ತದೆ. ಆಮೇಲೆ ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಬೆಳಿಗ್ಗೆ ತನಕ ಇರ್ತದೆ. ಹಾಂ ಹಾಂ ಹಾಂ. ಬೆಳಿಗ್ಗೆ 1 ಗಂಟೆ ಆಫ್ ಆಗಿ ಇರ್ತದೆ, 1-1.5 ಗಂಟೆ. ಹಾಂ. ಸಂಜೆ 1-1.5 ಗಂಟೆ ಆಫ್ ಆಗಿ ಇರ್ತದೆ ಅಲ್ವಾ? ಹಾಂ. ಇದು ಹೊಸದಾಗಿರುವಂಥ ಒಂದು ಹೌದು ಹಟ್ಟಿ ಸ್ನೇಹಿತರೆ. ನೋಡಿ, ಇವರ ಮನೆ ಹಿಂದುಗಡೆ ಇನ್ನೂ ತುಂಬ ತುಂಬ ದೊಡ್ಡ ದೊಡ್ಡ ಹಸುಗಳಿದೆ, ಅದನ್ನು ಕೂಡ ತೋರಿಸ್ತೇನೆ. ಎಷ್ಟು ಗಂಟೆಗೆ ಬೆಳಿಗ್ಗೆ ನಿಮ್ಮದು ಕೆಲಸ ಶುರು ಆಗ್ತದೆ? ಸಾಧಾರಣ 4-4:30 ಗಂಟೆಗೆ. 4:30 ಗಂಟೆ? 4:30 ಗಂಟೆಗೆ 5 ಗಂಟೆಗೆಲ್ಲ ಆಗ್ತದೆ. ಹಾಂ. 5 ಗಂಟೆಗೆ ಹಾಕಿದರೆ ತುಂಬ ಒದ್ದಾಡಬೇಕಾಗ್ತದೆ. ಹಾಂ. ಅಂದರೆ ಬೇಗ ಬೇಗ ಮುಗಿಸಿ ಕೊಡಬೇಕಲ್ಲ? ಬೇಗ ಬೇಗ ಮುಗಿಸಿ 9 ಗಂಟೆಗೆ ಮುಂಚೆ ಹಾಲು ಅಲ್ಲಿಗೆ ಮುಟ್ಟಬೇಕು. ನಂದು ಹೋಗುವಾಗ 8:50, 55, 9 ಗಂಟೆ ಆಗ್ತದೆ. ಹಾಂ. ಇದನಿಗೆ ಹಾಲು ಕರಿಗೆ ಎಷ್ಟು ಜನ ಇದ್ದಾರೆ ನಿಮ್ಮ ಹತ್ರ? ಯಾರಿಲ್ಲ, ಮಕ್ಕಳು ಸೇರ್ತಾರೆ. ಹಾಂ. ಆಮೇಲೆ ನಾವೇ ಗಂಡ ಹೆಂಡತಿ ಇಬ್ರು. ಈ ಹಟ್ಟಿ ನೋಡಿದರೆ ಅದಾದರೆ ಹೊಸ ಹಟ್ಟಿ, ಹೌದು, ಇದಾದ್ರೆ ಹಳೆ ಕಾಲದ ಹಟ್ಟಿ. ಒಂದೇ ಸಲಕ್ಕೆ ಇದನ್ನು ಕಟ್ತಾ ಬಂದ್ರೆ ಅಥವಾ ಹೇಗೆ? ಇಲ್ಲ, ಹಂತವಾಗಿ 1-2 ಹಸು ತಂದ ತಕ್ಷಣ 1 ಮಾಡಿದ್ದು. ಆಮೇಲೆ ಒಂದೊಂದಾಗಿ 4 ಮಾಡಿದ್ದೇನೆ ಇಲ್ಲಿ. ಹಾಂ. ಒಂದೊಂದಕ್ಕೆ 4 ಸೆಟಪ್ ಅಲ್ಲ? ಹಾಂ, ಹೌದು. ಹಾಂ. ಅಂದರೆ ನೀರು ತಣಿಯೋದಕ್ಕೋಸ್ಕರ ಇದು ಸ್ಪ್ರಿಂಕ್ಲರಾ? ಹೌದು. ಇದು ಕೆಲವರು ನೀರು ತಾಗಿದ್ರೆ ಸ್ವಲ್ಪ ಕ್ಯಾಲ್ಸಿಯಂ ಡೌನ್ ಆಗ್ತದೆ ಅಂತ ಹೇಳ್ತಾರಲ್ಲ? ಕ್ಯಾಲ್ಸಿಯಂ ಅಂತ ಡೌನ್ ಆಗುವುದು ಸಾಧ್ಯತೆ ಕಮ್ಮಿ. ಆಮೇಲೆ ಕಾಲಿಗೆ ಸ್ವಲ್ಪ ಎಫೆಕ್ಟ್ ಆಗ್ತದೆ ನೀರು ತಾಗಿದ್ರೇನಾ? ನೀರು ತಾಗಿದ್ರೆ ಕಾಲು ಸ್ವಲ್ಪ ಇದು ಹುಲ್ಲದಿಂದಾಗಿ ಆಗ್ತದೆ. ಸ್ವಲ್ಪ ಟೈಮು ಬೇಕು. ಏನು ಹೆಸರುಗಳಿದ್ರದ್ದು? ಇದು ನಂದಿನಿ ಅಂತ, ಮತ್ತೊಂದು ಅದು ಬಿಟ್ಟೆ ಅಂತ ಉಂಟು, ಗೌರಿ ಅಂತ ಉಂಟು. ಏನು ಇನ್ಶೂರೆನ್ಸ್ಗೋಸ್ಕರ ಹೆಸರು ಇಡುದಾ? ಹೌದೌದು, ಈಗ ಇನ್ಶೂರೆನ್ಸಿಗೆ ಹೆಸರು ಬೇಡ, ನಂಬರ್ ಇದ್ರೆ ಸಾಕು. ಲಾಭ ಹೇಗೆ ಅಂತ ಹೇಳಿದ್ರೆ ನಾವು ತಿನ್ನುವಂಥದ್ದಕ್ಕೆ ಕಡಿಮೆ ಖರ್ಚಲ್ಲಿ ಅಡ್ಜಸ್ಟ್ ಮಾಡಬೇಕು. ಹೌದೌದು, ಹಾಲು ಹೆಚ್ಚು ಸಿಗಬೇಕು, ಆಗ ಮಾತ್ರ ಲಾಭ ಅಂತ ಬರುತ್ತೆ. ಲಾಭಾಂಶ. ನಾವು ಟಾರ್ಗೆಟ್ಗೋಸ್ಕರ ಹೆಚ್ಚೆಚ್ಚು ನಾವು ಹಿಂಡಿ ಹಾಕಿ ಹಾಲು ಹೆಚ್ಚು ಬಂದರೂ ಅಲ್ಲಿಂದ ಅಲ್ಲಿಗೆ ಆಗುವಂಥದ್ದು, ಅಲ್ಲಿಗೆ ಅಷ್ಟೇ ಖರ್ಚು ಬೀಳ್ತದೆ. ನೀವು ಹೇಗೆ ಎಲ್ಲ ಅದಕ್ಕೆ ಆಹಾರಗಳನ್ನೆಲ್ಲ ಹಾಕ್ತೀರಿ? ಆಹಾರ ನಾವು ಬೆಳಿಗ್ಗೆ ಒಂದು ಹುಲ್ಲು ಹಾಕ್ತೇವೆ, ಎದ್ದ ತಕ್ಷಣ ಇದು ಸೆಗಣಿ ತೆಗೆದು ಸ್ವಲ್ಪ ನೀರು ಹಾಕಿ ಆಮೇಲೆ ಹುಲ್ಲು ಹಾಕುವುದು. ಆಮೇಲೆ ಹಾಲು ತೆಗೆಯುವಾಗ ಹಿಂಡಿ ಹಾಕ್ತೇವೆ, ಫೀಡ್ ಇಲ್ಲ. ಆಮೇಲೆ ಎಂತ ಇಲ್ಲ, ನೀರು ಮಾತ್ರ ಸಂಜೆ ತನಕ. ಸಂಜೆ 5:30 ಗಂಟೆ ತನಕ ಯಾವುದಿಲ್ಲ. 4:15 ಗಂಟೆಗೆ ಫೀಡ್ ಹಾಕ್ತೇವೆ. 4:15 ಗಂಟೆಗೆ ಆದರೆ ಹಾಲು ಕರೆದು 1-1/4 ಗಂಟೆ ಬಿಟ್ಟು ಹುಲ್ಲು ಹಾಕುವುದು. ಆಮೇಲೆ ಅದು ಬೇಕಾದಷ್ಟು ತಿಂದಮೇಲೆ ಮತ್ತೆ 7-7:30 ಗಂಟೆಯಿಂದ ಮೇಲೆ ಯಾವುದಿಲ್ಲ, ಮತ್ತೆ ಬೆಳಿಗ್ಗೆನೆ ಮತ್ತೆ. ಈಗ ನೀವು ಹುಲ್ಲು ಹೇಳಿದ್ರಿ, ನಿಮ್ಮ ಹತ್ರ ಇರೋದೇ 8 ಸೆನ್ಸ್ ಜಾಗ. ನೀವು ಹುಲ್ಲನ್ನು ಎಲ್ಲಿ ನೆಟ್ಟರು? ಲೀಸಿಗೆ ನೆಡ್ತೀರಾ? ಇಲ್ಲ, ಲೀಸು ಏನು ಅಂತ ಇಲ್ಲ. ಮತ್ತೆ ಇವರ ರೋಹಿತ್ ಶೆಟ್ಟಿ ಅಂತ ಇದ್ದಾರೆ, ಅವರ ತೋಟದಲ್ಲಿ ಬಂದ ಹುಲ್ಲನ್ನು ನಾವೇ ತೆಗೆಯುತ್ತೇವೆ ಪರ್ಮನೆಂಟ್ ಆಗಿ. ಆಮೇಲೆ ಅವರ ಜಾಗದಲ್ಲಿ ನೆಟ್ಟಿದ್ದೇವೆ ಒಂದು 2 ಎಕರೆಯಲ್ಲಿ. ಅದಕ್ಕೆ ನೀರು ಸಮೇತ ಅವರದ್ದೇ. ಅದಕ್ಕೆ ಏನು ಅದು ಕೊಡಬೇಕು ಇದು ಕೊಡಬೇಕು ಅಂತ ಹೇಳುವುದಿಲ್ಲ. ಅಂದ್ರೆ ನಿಮಗೆ ಒಂದು ಸಹಕಾರ ಕೊಡ್ತಾರೆ? ಸಹಕಾರ ಕೊಡ್ತಾರೆ. ಅವರ ಜಾಗದಲ್ಲಿ ಹುಲ್ಲು ಕೊಟ್ಟರೆ ನಾನು ಇದು ಹೈನುಗಾರಿಕೆ ಮಾಡಲಿಕ್ಕೆ ಸ್ವಲ್ಪ ಆಗುವುದು ಅಲ್ಲ? ಹೌದು. ಇಲ್ಲಾಂದ್ರೆ ನಿಮ್ಮ ಜಾಗದಲ್ಲಿ ಹುಲ್ಲು ಬೆಳೆಸಿದ್ರೆ ಅದು ಒಂದು ವಾರಕ್ಕೂ ಸಾಕಾಗ್ಲಿಕ್ಕಿಲ್ಲ. ಒಂದು ವಾರಕ್ಕೆಲ್ಲ ಒಂದು ಹೊತ್ತಿಗೆ ಸಾಕಾಗುವುದಿಲ್ಲ ಅಲ್ಲ. ನೀವು ಸಾಗಿಸಿದೆಲ್ಲ ಹೇಗೆ? ಆ ಪರೀಕ್ಷೆ ಮಾಡಿದ್ದೇನೆ ಈಗ. ಆ ಪರೀಕ್ಷೆದಲ್ಲೇ ಸಾಗಿಸಿ. ಮತ್ತು ಕೆಲಸಕ್ಕೆ ಅಂತ ಯಾರು ಬರೋದಿಲ್ಲ. ಎಲ್ಲಿಯಾದರೂ ಬಂದರೆ ನಮಗೆ ಪುರ್ಸೊತ್ತು ಇಲ್ಲದಿದ್ದರೆ ಇಲ್ಲಿ ಒಂದು ಹೆಂಗಸಿದ್ದಾರೆ, ಅವರನ್ನು ಒಮ್ಮೆ ಬರಲಿಕ್ಕೆ ಹೇಳ್ತೇವೆ. ಮತ್ತು ನಾವೇ ಗಂಡ ಹೆಂಡತಿ ಮಕ್ಕಳು ಅಂತ. ಇಲ್ಲಿ ಗೊಬ್ಬರ ಗ್ಯಾಸ್ ಇದ್ದು ಒಂದು ಮಾಡಿದ್ದೇನೆ. ಇದಕ್ಕೆ ಖರ್ಚು ಅಂದರೆ 1,05,000 ಆಗಿದೆ. ಆಮೇಲೆ ನಮಗೆ ಕಟ್ಟಿಗೆ ಮಾಡುವಂಥ ಕೆಲಸ ಯಾವುದಿಲ್ಲ, ಸೊ ಅದರಲ್ಲಿಯೇ ಬೇಕಾದಷ್ಟು ಸಿಗ್ತದೆ. ಅಲ್ಲ, ನೀವು ಹೊರಗಿನ ಗ್ಯಾಸ್ ತರೋದೇ ಇಲ್ವಾ? ಹೊರಗಿನ ಗ್ಯಾಸು ಎಲ್ಲಿಯಾದರೂ ಒಮ್ಮೆ ತರೋದು. ಇದೇ ಸಾಕಾಗ್ತದೆ? ಇದೇ ಸಾಕಾಗ್ತದೆ. ಈಗ ಒಂದು ಸೆಗಣಿ ಹಾಕ್ಬೇಕಾಗ್ತದೆ ಇದಕ್ಕೆ ಒಂದು ಲೆಕ್ಕ 3 ಬುಟ್ಟಿ ಇದ್ರೆ ಸಾಕು ದಿನಕ್ಕೆ. ಅಂದ್ರೆ ಸಹ ನಾವು ಒಂದು 5-6 ಬುಟ್ಟಿನೂ ಹಾಕ್ತೇವೆ ಅಲ್ಲ. ಈಗ ಉಳಿದದ್ದು ಸೆಗಣಿ ಎಲ್ಲ ಏನು ಮಾಡ್ತೀರಿ? ಉಳಿದದ್ದು ಮಾರಾಟ ಮಾಡ್ತೇವೆ.
ಹೇಗೆ ಹೋಗ್ತದ ಲೋಕಲ್ ತಗೊಂಡು ಹೋಗ್ತಾರಾ? ತಗೊಂಡು ಹೋಗ್ತಾರೆ. ಹೇಗಿದೆ ಪಿಕಪ್ಗೆ ರೇಟು? ಒಂದು ಪಿಕಪ್ಗೆ 3,000 ಅಂತ. ಓ, ಕೆಲವರು ಸ್ವಲ್ಪ ಕಡಿಮೆ ಕೊಡ್ತಾರೆ. ಕೃಷಿಕರಿಗೆ ಅಂದರೆ ಒಂದು 100 ರೂಪಾಯಿ ಕಡಿಮೆನೆ ಅಲ್ಲ? ಹಾಂ ಕರೆಕ್ಟ್. ಕೃಷಿಕರಿಗೆ ಅಂತ ಹೇಳಿದ್ರೆ ಚೂರು ಕಮ್ಮಿ ಇಜ್ಜ ಅಂತಾನೆ ಕೇಳೋದು. ಹೌದೌದು. ಅಲ್ಲ, ಹಾಂ ಅದರ ಕಷ್ಟ ಕೆಲವು ಸಲ ಗೊತ್ತಾಗುದಿಲ್ಲ ಎಷ್ಟೋ ಜನರಿಗೆ. ಗೊತ್ತಾಗಲ್ಲ. ಹಾಂ ಅದಕ್ಕೆ ಎಷ್ಟೆಷ್ಟು ಹುಲ್ಲು ಅಂತ ತರಬೇಕು, ಅದಕ್ಕೆ ಎಷ್ಟು ಕಷ್ಟಪಡಬೇಕು, ಅದೇ ಅದನ್ನ ಎಷ್ಟು ಸಾಕಬೇಕು ಅನ್ನೋದು ಗೊತ್ತಾಗುದಿಲ್ಲ. ಹೌದು. ಈಗ ದಾದ ಖರ್ಚಿ ಅಲಜ್ಜಿ ಅಲ್ಲ, ಹೌದು ಹೀಗೆ ಹೇಳ್ತಾರಲ್ಲ, ಹೇಳುದಿಲ್ಲ ಖರ್ಚಿಜ್ಜೈಕ್ ಧರ್ಮಗೂ ಪುಣ್ಯವತ್ತ ಅಂದ ದಕ್ಕನ ತಾವು ಜಾಗಲಿಜ್ಜ ಅಲ್ಪ ಪಾಡ್ರಗ್ ಅಂತ ಹೇಳಿ ನಿಮ್ಗೆ ಸಹಾಯ ಮಾಡುವಾಗೆ ಮಾತಾಡ್ತಾರೆ. ಇದು ಯಾವ ತಳಿ ಇದು? ಇದು HF ABS ಅಂತ ಪಂಜಾಬದಲ್ಲಿ. ಪಂಜಾಬಿದಲ್ಲ? ಹೈಯೆಸ್ಟ್ ಹಾಲು ಕೊಡ್ತದ? ಅಲ್ಲೊಂದು 22-23 ಲೀಟ್ರ್ ಬರ್ತದೆ ಅಷ್ಟೇ. ಫಸ್ಟ್ ಕರು ಹಾಕಿದ್ದು. ಇನ್ನು ನೆಕ್ಸ್ಟಿಗೆ ಜಾಸ್ತಿ ಬರ್ಬೋದು ಅಲ್ಲ? ಈಗ ನಾನು ಕೇಳುವಾಗ ನಿಮಗೆ ಖುಷಿಯಾಗಿದ್ದು ಒಳ್ಳೆಯದಾಗಿದ್ದು ಅದು ಮಾತ್ರ ಹೇಳ್ತೀರಿ, ಆದರೆ ಇದು ಕೂಡ ಅಷ್ಟೊಂದು ಕಷ್ಟದ ಕೆಲಸ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಯಾಕಂದರೆ ರಾತ್ರಿ ಹಗಲು ಕೆಲಸ ಮಾಡಬೇಕು. ಏನೇನು ಕಷ್ಟಗಳು ಇದರಲ್ಲಿ ಬರ್ತದೆ, ಏನೇನು ಸವಾಲುಗಳು ಬರ್ತದೆ? ಸವಾಲು ಅಂದರೆ ಕರುಗಳು ಸ್ವಲ್ಪ ಆರೋಗ್ಯ ದೃಷ್ಟಿಗೆ ಆದಷ್ಟು ಗಮನ ಕೊಡಬೇಕು. ಒಂದು ಈ ನೀರು ಹಾಕುವ ಇದರಲ್ಲಿ ಸ್ವಲ್ಪ ಕಾಲು ಎಲ್ಲ ನೋವು ಬರ್ತದೆ. ಆಮೇಲೆ ಕರು ಹಾಕುವಾಗ ಕೆಲವು ಕರು ಹಾಕಲಿಕ್ಕೆ ಕಷ್ಟ ಬರ್ತದೆ. ಆಗ ಡಾಕ್ಟ್ರು ಬರಬೇಕು. ಡಾಕ್ಟ್ರು ಕೆಲವು ಸಾರಿ ಸಿಗುವುದಿಲ್ಲ, ಅವರು ಬ್ಯುಸಿಯಾಗಿ ಇರ್ತಾರೆ. ಆಮೇಲೆ ಅದೇ ನಾವು ಇದು ಹೈನುಗಾರಿಕೆ ಮಾಡುವುದಾದರೆ ಸ್ವಲ್ಪ ಡಾಕ್ಟ್ರ ಕೆಲಸದಲ್ಲಿ ನಾವು ಸಹ ಸೇರಬೇಕು, ಸ್ವಲ್ಪ ಮಾಡಬೇಕು, ಸ್ವಲ್ಪ ಗೊತ್ತಿರಬೇಕು. ಒಂದು ವೇಳೆ ಕರು ಹಾಕ್ಲಿಕ್ಕೆ ಕಷ್ಟ ಆದರೆ ಡಾಕ್ಟ್ರು ಬರೋದಿದ್ದರೆ ನಾವು ಅದನ್ನು ತೆಗೆಯುವಂಥದ್ದು ಕೆಲಸ ನಾವೇ ಮಾಡಬೇಕು. ನೀವೇನಾದ್ರು ಕಲ್ತ್ರ ಸ್ವಲ್ಪ ಡಾಕ್ಟ್ರೊಟ್ಟಿಗೆ ಸೇರ್ಕೊಂಡು ಡಾಕ್ಟ್ರೊಟ್ಟಿಗೆ ಸ್ವಲ್ಪ ಒಂದು 25 ವರ್ಷದಿಂದ ಮುಂಚೆ ನಾನು ಸ್ವಲ್ಪ ಟ್ರೈನಿಂಗ್ ತಗೊಳ್ಬೇಕಂತ ಡಾಕ್ಟ್ರು ಬರ್ತಿದ್ರು ಆದರ್ಪೇರಲ್ಲಿಗೆ. ಅವರ ಹತ್ರ ಸ್ವಲ್ಪ ಟ್ರೈನಿಂಗ್ ಮಾಡಬೇಕಂತ ಸೇರಿಕೊಂಡೆ. ಆಮೇಲೆ ನನಗೆ ಅದು ಸೆಟ್ ಆಗಲಿಲ್ಲ. ಆಮೇಲೆ ಬಿಟ್ಟು ಇಲ್ಲಿಯೇ ಡಾಕ್ಟ್ರು ಮಾಡುವ ಕೆಲಸವನ್ನು ನೋಡಿ 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 ಸ್ವಲ್ಪ ಅನುಭವ ಮಾಡಿ ಈಗ ಕರು ತೆಗೆಯುವಂಥ ಕೆಲಸ ಎಲ್ಲ ಮಾಡ್ತೇನೆ. ಸ್ನೇಹಿತರೆ, ಇವತ್ತು ನಾವಿಲ್ಲಿ ಬಂದಾಗ ಈ ದನಗಳನ್ನು ಪ್ರತಿನಿತ್ಯ ಆರೈಕೆ ಮಾಡುವಂಥ ಈ ಭಾಗದ ಪಶುಸಂಗೋಪನೆಯ ಡಾಕ್ಟರ್ ನಮ್ಮ ಜೊತೆದ್ದಾರೆ. ಪುನೀತ್ ಕೃಷ್ಣ ಅವರೇ, ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಿದ್ದೀರಿ? ನಾನು ಈ ಕೆಲಸವನ್ನು 3 ವರ್ಷದಿಂದ ಮಾಡ್ತಿದ್ದೇನೆ. ನನ್ನ ತಂದೆ ಕೂಡ ಇದರಲ್ಲಿ ಇದ್ದರು, ಅವರು ರಿಟೈರ್ಡ್ ಆಗಿದ್ದಾರೆ ಈಗ. ಹಾಗೆ ಅದರ ನೆಕ್ಸ್ಟ್ಗೆ ನಾನೇ ಇದಕ್ಕೆ ಜಾಯಿನ್ ಆದೆ. ನೀವು ಕಲ್ತಿದ್ದಿಲ್ಲ ಇಲ್ಲಿ? ಮೈಸೂರಲ್ಲಿ ಇದೇ ಕೋರ್ಸಲ್ಲಿ. ಈಗ ಉರಿ ಬಿಸಿಲು ಅಂದರೆ ಸುಮಾರು ಒಂದು 10-15 ದಿನದಿಂದ ಡೈಲಿ 35, 36, 37 ಡಿಗ್ರಿ ಕ್ರಾಸ್ ಆಗ್ತಿದೆ. ಹೌದು. ಈ ಸಂದರ್ಭದಲ್ಲಿ ಈ ದನವನ್ನು ಸಾಕುವಂಥವ್ರು ಹೈನುಗಾರರು ಏನಾದರೂ ಎಚ್ಚರಿಕೆಯನ್ನು ವಹಿಸಬೇಕಾ? ಅದೇ ಒಂದು ಅಜೀರ್ಣೆಯ ಬಗ್ಗೆ ಸ್ವಲ್ಪ ಗಮನ ಇಡಬೇಕು. ಮತ್ತು ಮಾಡೋದ್ರಲ್ಲಿ ಸ್ವಲ್ಪ ನೋಡಿಕೊಳ್ಬೇಕು. ಯಾಕಂದರೆ ಈ ಸಮಯದಲ್ಲಿ ಹೊಟ್ಟೆ ಬಿಸಿ ಇರುವ ಕಾರಣದಿಂದಾಗಿ ಮಾಡಿದರೆ ನಿಲ್ಲುವ ಫಲಿತಾಂಶ ಸ್ವಲ್ಪ ಕಡಿಮೆ. ಹಾಗಾಗಿ ಸ್ವಲ್ಪ ಆದಷ್ಟು ದನವನ್ನು ನೆರಳಲ್ಲಿ ಕಟ್ಟುವುದಾಗಿರ್ಬೋದು, ಇಂಥ ಸ್ಪ್ರಿಂಕ್ಲರ್ ವ್ಯವಸ್ಥೆ, ಹಾಗೆ ಆದಷ್ಟು ಎಷ್ಟು ತಂಪಾಗುತ್ತೆ ಅಷ್ಟು ತಂಪನೆಯ ಜಾಗದಲ್ಲಿ ದನವನ್ನು ಇಡಬೇಕು. ಅದು ಯಾಕೆ ನಿಲ್ಲುವುದಿಲ್ಲ ಈ ಟೈಮಲ್ಲಿ? ಅದು ಅಂದರೆ ಈಗ ಹೊಟ್ಟೆ ಬಿಸಿ ಇರುತ್ತೆ, ನಾವು ಕೊಟ್ಟಂಥ ವೀರ್ಯನು ವೀರ್ಯನು ತಾಪಮಾನ ಹೆಚ್ಚಾಗಿ ಸಾಯುತ್ತದೆ. ಆ ರೀತಿ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ, ಒಂದು 50% ಅಂತ ಹೇಳ್ಬೋದು. ಆದಷ್ಟು ಕೊಡಲೇಬೇಕು ಅಂತ ಹೇಳುವ ಇದ್ರಿದ್ರೆ ಒಂದು ಸಂಜೆಯ ಸಮಯವನ್ನು ನೋಡಿ ಆದಷ್ಟು ನೆರಳಲ್ಲಿ ಕಟ್ಟಿದ್ರೆ ಅಲ್ಲಿ ಕೊಡ್ಬೋದು. ಎಷ್ಟಾಗುತ್ತೆ ಅಷ್ಟು ತಂಪು ಕ್ರಿಯೇಟ್ ಮಾಡಬೇಕು. ತಂಪು ಕ್ರಿಯೇಟ್ ಮಾಡೋಲ್ಲ, ಮಾಡಿಗೆ ಏನಾದ್ರು ಸ್ಪ್ರಿಂಕ್ಲರ್ ಹಾಕೋದು. ಅದೇ ಈಗ ಇಲ್ಲಿ ನೋಡಿ ವ್ಯವಸ್ಥೆ ಇವರೆಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ನೀರೆಲ್ಲ ಸ್ಪ್ರೇ ಮಾಡ್ತಾರಾ? ಹೌದು. ಅದರ ಜೊತೆಗೆ ಈ ಹೀಟ್ ರೈಸ್ ಆಗ್ತಿದೆಲ್ಲ, ಈ ಸಂದರ್ಭದಲ್ಲಿ ಏನಾದರೂ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ತದ? ಆರೋಗ್ಯದಲ್ಲಿ ನಾವು ಈಗ ಪಾಲೆ ಹಾಕ್ತಾರೆ ಮತ್ತು ಯಾವುದಾದ್ರೂ ಅಜೀರ್ಣೆ ಆಗುವಂಥ ವಸ್ತುವನ್ನು ಹಾಕಿದರೆ ಅದಕ್ಕೆ ಸೆಗಣಿ ಹಾಕಲಿಕ್ಕೆ ಭಾರಿ ಕಷ್ಟ ಆಗುತ್ತೆ ಈ ಟೈಮಲ್ಲಿ. ಅದೇ ಡೆತ್ ಆಗುವ ಚಾನ್ಸಸ್ ಕೂಡ ಅದರಲ್ಲಿ ಜಾಸ್ತಿ ಉಂಟು. ಇಲ್ಲಿ ರೀಸೆಂಟ್ ಆಗಿ ಆಗಿತ್ತು. ಹಾಗಾಗಿ ಅದನ್ನೊಂದು ಸ್ವಲ್ಪ ಗಮನ ಇಡಬೇಕು. ಅಂದರೆ ಏನೇನು ಆಹಾರ ಹಾಕಬಾರ್ದು ಅಂತ ಹೇಳಿದ್ರೆ ಈ ಟೈಮ್? ಈಗ ಪಾಲೆ, ಹಾಲೆ ಮತ್ತು ನಾವು ಪೆಲಕಾಯಿಗೆ
ಹಲಸಿನ 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 ಹಣ್ಣಿನ ಸಿಪ್ಪೆ ಅಂಥದ್ದನ್ನೆಲ್ಲ ಹಾಕುವುದನ್ನು ಸ್ವಲ್ಪ ಕಡಿಮೆ ಮಾಡಿದರೆ ರಚ್ಚೆ ರಚ್ಚೆ ಎಲ್ಲ ಹಾಕಿದರೆ ಸ್ವಲ್ಪ ಇದಾಗ್ಬೋದು. ಅಂದರೆ ಹೊಟ್ಟೆ ಗಟ್ಟಿಯಾಗಬಾರ್ದು ಅಂತ ಹೇಳ್ತೀವಿ. ಹೊಟ್ಟೆ ಗಟ್ಟಿಯಾಗಬಾರ್ದು. ಹಸಿರು ಹುಲ್ಲು ಸಗಣಿ ಹಾಕುವಾಗ ಅದನ್ನು ಗಮನ ಕೊಡಬೇಕು. ಅದು ನೀರಾಗಿ ಉಂಟಾ ಅದಾದರೆ ಹಾಕದೇ ಇರುತ್ತದೆ, ಅಂಥದ್ದನ್ನೆಲ್ಲ ಗಮನ ಕೊಡಬೇಕು. ಗಮನ ಕೊಡದಿದ್ದರೆ ಅದು ಚಾನ್ಸಸ್ ಇರುತ್ತೆ ಅಲ್ಲ. ಅಂದರೆ ಫುಡ್ಡು ಫಸ್ಟ್ ಆಫ್ ಆಲ್ ಆಗಿ ಕಂಟ್ರೋಲ್ ಮಾಡಬೇಕು. ಹೌದು ಅಲ್ಲ. ಅದಾದಮೇಲೆ ಏನಾದರೂ ಮೆಡಿಸಿನ್ ಇದೆ ಇದಕ್ಕೆ? ಅಂಥ ಪರಿಸ್ಥಿತಿ ಬಂದರೆ ಅದನ್ನು ಆ ಪರಿಸ್ಥಿತಿ ನೋಡಲಿಕ್ಕೆ ಮದ್ದು ಕೊಡಲಿಕ್ಕೆ ಹತ್ತಿರದಲ್ಲಿದ್ದ ಯಾವುದಾದ್ರೂ ಡಾಕ್ಟ್ರನ್ನು ಸಂಪರ್ಕಿಸ್ಬೋದು. ಅವರವರ ಆ್ಯಕ್ಷನ್ ತಗೊಳ್ಳಿಕ್ಕೆ ಹೋಗಬಾರ್ದು ಅಂತ ಹೇಳ್ತೀರಿ. ಹೌದು ಅಲ್ವಾ? ಹೌದು. ಈಗ ಇವರು ಗೌಡರು ಒಂದು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನೀವು ಒಂದು 2 ವರ್ಷದಿಂದ ಇಲ್ಲಿ ಬರ್ತಿದ್ದೀರಿ. ಹೇಗಿದೆ ಇವ್ರದ್ದು ಸಾಕಣೆ ರೀತಿ ನಿಮ್ಗೆ ಏನು ಅನ್ಸುತ್ತೆ? ತುಂಬ ಮುಂಚೆ ಕೆಲವು 1 2 3 4 5 ಇತ್ತು. ಈಗ ಅವರ ಪರಿಶ್ರಮದಿಂದ ಇಷ್ಟೆಲ್ಲ ಆಗಿದೆ. ಒಂದು ಚಿಕ್ಕ ಅಂತ ಹೇಳಿ ಇಲ್ಲಿ ತನಕ ಮಾಡಿದರು. ಈಗ ಅದೇ ಅವರ ಪರಿಶ್ರಮ ಅಲ್ಲ. ತುಂಬ ಡೆಡಿಕೇಶನ್ ಕೊಟ್ಟಿದ್ದಾರೆ ಇದರ ಬಗ್ಗೆ ಅವರು. ಕರೆಕ್ಟ್. ಹೌದು. ಈಗ ಅವರು ಹಿರಿಯರು, ಅಂದರೆ ಇವತ್ತಿನ ಜನರೇಷನ್ ಹಿರಿಯರು ಆದರೂ ಕೂಡ ಇಷ್ಟು ಒಂದು ಪ್ಲ್ಯಾಂಡ್ ಆಗಿ ಅದನ್ನು ಹೇಗೆ ಅದಕ್ಕೆ ಗಮನ ಕೊಡಬೇಕು? ಪರಿಶ್ರಮ ಅಂತ ಹೇಳ್ಬೋದು ಅಲ್ಲ. ಹಾಲು ಹಾಕ್ಲಿಕ್ಕೆ ಬರುವ ಇದಾಗಿರ್ಬೋದು. ಹಾಲು ತೆಗಿಲಿಕ್ಕೆ ಒಂದು 4 ಗಂಟೆಗೆ 5 ಗಂಟೆಗೆ ಹೇಳ್ಬೇಕು ಇವರಿಗೆ. ಯಾಕಂದರೆ ಇಷ್ಟು ದನವನ್ನು ಹಾಲು ತೆಗೆಯೋದು ಅಂತ ಹೇಳಿದರೆ ಅಷ್ಟೊಂದು ಸುಲಭದ ಮಾತಲ್ಲ. ನೀವು ಎಷ್ಟು ದಿನಕ್ಕೊಂದ್ಸಲ ಇಲ್ಲಿಗೆ ಬರ್ತಾ ಇರ್ತೀರಿ? ಈಗ ಯಾವುದಾದ್ರೂ ದನ ಹೀಟಿಗೆ ಬಂದರೆ ಅಲ್ಲಾದರೆ ಏನಾದರೂ ಹುಷಾರು ತಪ್ಪಿದರೆ ಮಾತ್ರ ಬರೋದು ನಾವು. ಈಗ ಈ ದನಕ್ಕೆ ಹಾರ್ಮೋನ್ ಹಾಕ್ಲಿಕ್ಕೆ ಬಂದದ್ದು. ಇದಕ್ಕೆ ಅಂದರೆ ನೀವು ಲೈವ್ ಕಾಂಟ್ಯಾಕ್ಟಲ್ಲಿ ಇರ್ತೀರಿ? ಕಾಂಟ್ಯಾಕ್ಟಲ್ಲಿ ಎಲ್ಲರೊಟ್ಟಿಗೆ. ಒಟ್ಟು ನೀವೊಂದು ನಿಮ್ಮ ಅಂಡರಲ್ಲಿ ಒಂದು 4 ಗ್ರಾಮಗಳಿದೆಯಲ್ಲ? ಹೌದು. ಎಷ್ಟು ಹಸುಗಳಿರ್ಬೋದು? 4 ಗ್ರಾಮ ಒಂದು 2,500 ಹೆಚ್ಚು ಹಸುಗಳಿದೆ. ಈಗ ರಾತ್ರಿ ಎಲ್ಲ ನಿಮಗೆ ಫೋನ್ ಬಂದರೆ ನಿಮಗೆಲ್ಲ ಹೋಗ್ತೇವೆ. ಡೆಲಿವರಿ ಟೈಮ್ ಎಲ್ಲ ಇದ್ದರೆ ಎಷ್ಟು ರಾತ್ರಿ ನಾವು ಎದ್ದು ಹೋಗಬೇಕಾಗ್ತದೆ. ಯಾಕಂದರೆ ದನದ ಜೀವದ ಮಾತದು. ಕರೆಕ್ಟ್. ಹಾಗೆ ನಾವು ಎಷ್ಟೊತ್ತಾದರೂ ಸಹ ಹೋಗಬೇಕು ಅಲ್ಲ. ಯಾಕಂದರೆ ನಮ್ಮಿಂದ ಆಗದಿದ್ದರೂ ಕೂಡ ದೊಡ್ಡ ಡಾಕ್ಟರ್ ಬರಬೇಕಂದ್ರೂ ಕೂಡ ಅಷ್ಟು ತನಕ ಅವರಿಗೆ ಒಂದು ಧೈರ್ಯ ಹೇಳುವ, ಇಲ್ಲದ್ರೆ ಎಂತಾದರೂ ಯಾವ ಪೊಸಿಷನಲ್ಲಿ ಉಂಟು ಅಂತ ಹೇಳುವ ಒಂದು ನಾವು ಮುನ್ನೆಚ್ಚರ ಮಾಡ್ತೇವೆ. ಓಕೆ ಸರ್, ಇವತ್ತೊಂದು ಅಚಾನಕ್ಕಾಗಿ ನೀವು ನಮಗೆ ಸಿಕ್ಕಿದ್ರಿ. ನಿಮಗೆ ಹೇಳಿರಲಿಲ್ಲ ನಾವು, ಆದರೂ ಅದೇ ಟೈಮ್ಗೆ ನೀವು ಬಂದ್ರಿ, ನಮಗೊಂದು ಒಳ್ಳೆ ಮಾರ್ಗದರ್ಶನ ಕೊಟ್ರಿ. ಇವರಿಗೆ ಮಾತ್ರ ಅಲ್ಲ, ಟೋಟಲ್ ಆಗಿ ನಮ್ಮ ಕರಾವಳಿಯ ಭಾಗದಲ್ಲಿ ಯಾರ್ಯಾರು ಹಸು ಸಾಕ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಫುಡ್ ಬಗ್ಗೆ, ಇನ್ನೊಂದು ಇನ್ಫಾರ್ಮೇಷನ್ನ ಬಗ್ಗೆ ಮಾಹಿತಿ ಕೊಟ್ಟರೆ ಧನ್ಯವಾದಗಳು ಸರ್. ಧನ್ಯವಾದ. ಹೈನುಗಾರಿಕೆ ಜಾತು ಸಂಗತಿಲೇನೆ ಜನಗಳಿಗೆ ತೆರಿಪವನ ತೊಟ್ಟಗೂ ಈ ವಿಡಿಯೋ ಮಲ್ಪ ಮಾಡಿದ ದಾದಾಪ ಮಂಡ ಏತ ಇನ್ಫಾರ್ಮೇಷನ್ನು ಅಧಿಕಾರಿನಕ್ಲು ಮಾತ್ರ ಕೊರೊಂದು ಇಪ್ಪೇರು ಐದು ಹೆಚ್ಚು ಅನುಭವ ಕೃಷಿಕರನಕ್ಲೆ ಇಪ್ಪರು ಪ್ರತಿಯೊರಿಯಾಗ್ಲ ಅದಕ್ಕೋಸ್ಕರ ಐತೆ ಈರಿನ ಒಂಜಿ ವಿಡಿಯೋ ಮಲ್ತು ನಮ್ಮ ಒಂಜಿ ಜನಕ್ಲೆ ತೆರಿಪಂಡ ಐಟು ಏತ ವಿಷಯ ಕಲ್ಪರ ಇಪ್ಪನಕ್ಲಿಗೆ ಎಂಕಿಂಚ ಮಲ್ಪೊಲಿ ಏತ ಅಂತ ಕೆಲವು ಐಡಿಯಾ ದಿಕ್ಕು ಅವೇ ರೀತಿ ಬೇತಾಕಲು ಮಲ್ಪನಕಲ ಐನು ತೂದು ಈರೇಗ್ಲ ಕಲ್ತನಲ್ಲಿ ಅಂಚೆ ನೀವು ಸೋಷಿಯಲ್ ಮೀಡಿಯಾದ ಮುಖಾಂತರ ಫೇಸ್ಬುಕ್, ವಾಟ್ಸಪ್ಪು, ಯೂಟ್ಯೂಬ್ದ ಮುಖಾಂತರ ಜನಕ್ಲಿಗೆ ಒಂದು ಎಜುಕೇಷನ್ ಕೊರನ ಬೇಲೆ ನೆಂಗ್ಲು ಬೆಳ್ತಂಗಡಿ ತಾಲೂಕು ಮಲ್ತಂದಿಲ್ಲ ಅಂಚ ಕೃಷಿ ಅತನ ಹೈನುಗಾರಿಕೆ ಒಂದು ಮೈರ ಒರಿ ಮಲ್ಪರಾಪಜಿ ಇಡೀ ಪೂರ ಫ್ಯಾಮಿಲಿ ಸೇರಿದ ಮಲ್ಪ ಅಂಚ ಸಂಗತಿಲು ಫ್ಯಾಮಿಲಿ ದಕ್ಲು ಒಂದ್ಸಲ ಪರಿಚಯ ಮಾಡ್ಬೇಕು. ಒಂದು ನಡ್ಡೋಣಮಾಗಿ ಸ್ವಸ್ತಿಕಂದು ಇತ್ತ ಡಿಪ್ಲೊಮಾ ಕಲ್ತೊಂದುಲ್ಲೆ ಬಂಟ್ವಾಳ ಕಾಲೇಜಿಡು ಐದು ಬುಕ್ ಎಲ್ಲಿಯಮಾಗಿ PUC ಸೆಕೆಂಡ್ PUC ಇತ್ತೆ ನನ್ನ ಅವು ಬಾರಡು ಮುಕ್ಕ ಮಗಾಲು ಮಲ್ಲಾಲು ನರ್ಸಿಂಗ್ ಮಂತದು ಈತ ಒಂಜಿ ವಾರಾಣ ಒಂಜಿ ತಿಂಗೋಲಾಂಡು ಬೇಲೆಗೆ ಸೇರಿದು KMC ಕುಡ್ಲಾಡು ಐದು ಬುಕ್ಕ ಬುಡೇದಿ ಅಲ್ಲ ಅಂಜನೆ ಬೊರಿಪುಣ ಪೂರ ಹೆಚ್ಚಾದ ಸೇರೊಂದುಲ್ಲ ಎಂಕ್ಲೋನೆ ಅದು ಬೊರಿಪುಣ ಹಂತಿಗೊಂಡ್ರು ಪೂರ ಎಂಕ್ಲೋನೆ ಇದಾಯ್ತ ಜನ ಎಪ್ಪಾಣ್ಲವರು ಹಂತಿ ಅರ್ಜೆಂಟ್ ಇತ್ತನ ಫಿರ ಮಾಂತರ ಅಗತ್ಯ ಇತ್ತನ ಮಾಂತರ ಇಜ್ಜಿಂಡ ಇಜ್ಜಿ ಕೃಷಿ ಚಾನಲ್ಡ್ ವಿಡಿಯೋ ಮಂತನ ಇರೇಗ್ಲ ಒಂಜಿ ಧನ್ಯವಾದ ಕೊರೊಂದುಲ್ಲ. ಓಕೆ ಗೌಡ್ರೆ, ಇಂಚನೆ ನಲ್ಲ ಇರ್ನ ಕಿದೆಟ್ಟು ಪೆತ್ತಲ ಹೆಚ್ಚಾವಡು ಒವೇ ರೀತಿಯ ಸಮಸ್ಯೆಗಳಿಗೆ ಫೇಸ್ ಮಾಡಿ ಬಂಚಿದ್ನ ಸಾಮರ್ಥ್ಯ ತಿಕ್ಕಡ ಬಂದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ದ ಪೂರ ವೀಕ್ಷಕರಿಗೆಲ್ಲ ಧನ್ಯವಾದ.